ಸಾರ ಭಾಗ 34 ಸಮಯ ಸಾರ ಭಾಗ 34 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯ ಸಾರವನ್ನು ಭಾಗ 34ರಲ್ಲಿ ಕೇಳ್ತಾ ಇದ್ರಿ. 33 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ಬೇಕು. ನೇರವಾಗಿ ಅದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ಪ್ರಶ್ನೆ 498. ಅಜ್ಞಾನಿ ಜೀವನು ಪರದ್ರವ್ಯಗಳ ಕರ್ತ ಇರುತ್ತಾನೆಯೇ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 102 ಹೇಳುತ್ತಾರೆ, ಕೇಳಿರಿ. ಜಂಪಾವಂ ಸುಹಮಸುಹಂ ಕರೇದಿ ಆದ ಸಾ ತಸ್ಸ ಖಲು ಕಥಾ ತಂ ತಸ್ಸ ಹೋದಿ ಕಮ್ಮಂ ಸೋ ತಸ್ಸದು ವೇದಗೋ ಅಪ್ಪ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಆತ್ಮನು ಯಾವ ಶುಭ ಮತ್ತು ಅಶುಭ ಭಾವಗಳನ್ನು ಮಾಡುತ್ತಾನೆ, ಅವನು ಆ ಭಾವದ ಕರ್ತ ನಿಶ್ಚಯದಿಂದ ಆಗುತ್ತಾನೆ. ಆ ಭಾವವು ಅವನ ಕರ್ಮವೂ ಆಗುತ್ತದೆ. ಆ ಆತ್ಮನೇ ಆ ಭಾವರೂಪ ಕರ್ಮದ ಭೋಕ್ತ ಆಗುತ್ತಾನೆ ಎಂದು ತಿಳಿಯಬೇಕು. ಇದು ಈಗ ಗಾಥೆಯ ಅರ್ಥವನ್ನು ಹೇಳಿದರು. ಇನ್ನು ಮುಂದೆ ಪ್ರಶ್ನೆ 499. ಅಜ್ಞಾನಿ ಜೀವನು ಪರದ್ರವ್ಯದ ಕರ್ತಾನೇ ಇಲ್ಲವೇ ಭೋಕ್ತ ಹೇಗೆ ಆದಾನು? ನೋಡಿ, ಪ್ರಶ್ನೆಯನ್ನು ಇನ್ನೊಂದ್ಸಲ ಕೇಳ್ರಿ. ಅಜ್ಞಾನಿ ಜೀವನು ಪರದ್ರವ್ಯದ ಕರ್ತಾನೇ ಇಲ್ಲ ಅಂತ ಹಿಂದೆ ಹೇಳಿದ್ದಾರೆ ಅಲ್ವಾ? ಹಾಗಾದರೆ ಮತ್ತೆ ಭೋಕ್ತ ಹೇಗೆ ಆಗುತ್ತಾನೆ? ಕರ್ತಾನೇ ಅಲ್ಲ ಅಂತ ಅಂದಮೇಲೆ ಭೋಕ್ತ ಹೇಗೆ ಆಗುತ್ತಾನೆ? ಗೊತ್ತಾಯಿತು? ಇದಕ್ಕೆ ಈಗ ಉತ್ತರ ರೂಪ ಸ್ವಲ್ಪ ವಿಸ್ತಾರವಾಗಿ ಕೇಳಿರಿ. ಈ ಜಗತ್ತಿನಲ್ಲಿ ಆತ್ಮನು ಅನಾದಿ ಕಾಲದಿಂದ ಅಜ್ಞಾನದ ವಶವಾಗಿ ತನ್ನ ಮತ್ತು ಪರರಲ್ಲಿ ಏಕತ್ವದ ನಿಶ್ಚಯ ಮಾಡಿ ತೀವ್ರ ಮಂದ ಸ್ವಾದರೂಪವಾದ ಪುದ್ಗಲ ಕರ್ಮದಲ್ಲಿ ಎರಡು ಭೇದವೆಂದು ತಿಳಿಯುತ್ತಾನೆ. ಸ್ವಯಂ ಅಚಲಿತ ವಿಜ್ಞಾನ ಘನರೂಪ ಏಕ ಸ್ವಾದ ರೂಪನಿದ್ದಾನೆ. ಆದರೂ ಸಹ ಸ್ವಾದವನ್ನು ಭೇದ ರೂಪದಿಂದ ಮನ್ನಿಸಿ ಶುಭ ಮತ್ತು ಅಶುಭ ರೂಪ ಅಜ್ಞಾನ ಭಾವವನ್ನು ಮಾಡುತ್ತಾನೆ. ಆ ಆತ್ಮನು ಆ ಸಮಯದಲ್ಲಿ ಆ ಭಾವದಿಂದ ಯುಕ್ತವಿದ್ದದ್ದರಿಂದ, ಅಂದರೆ ಯುಕ್ತವಿರುವುದರಿಂದ, ಆ ಭಾವದ ವ್ಯಾಪಕತೆಯ ಕಾರಣ ಆ ಭಾವದ ಕರ್ತ ಆಗುತ್ತಾನೆ. ಆ ಭಾವವು ಆ ಸಮಯದಲ್ಲಿ ಆತ್ಮನೊಡನೆ ತನ್ಮಯವಾಗುವುದರಿಂದ ಆತ್ಮನ ವ್ಯಾಪ್ಯನಾಗಿ ಕರ್ಮ ಆಗುತ್ತಾನೆ, ಅಂದರೆ ಕರ್ಮವಾಗುತ್ತಾನೆ. ಆ ಆತ್ಮನೇ ಅದೇ ಸಮಯದಲ್ಲಿ ಅದೇ ಭಾವವನ್ನು ತನ್ಮಯದಿಂದ ಭಾವಕನೆಂದು ಭಾವಿಸುತ್ತಾನೆ. ಅದರಿಂದ ಅದರ ಅನುಭವ ಮಾಡುವ ಭೋಕ್ತ ಆಗುತ್ತಾನೆ. ಆ ಭಾವವು ಆ ಸಮಯದಲ್ಲಿ ಆ ಆತ್ಮನಿಗೆ ತನ್ಮಯದಿಂದ ಆತ್ಮನಿಂದ ಭಾವ್ಯವಾಗುತ್ತಾನೆ. ಇದರಿಂದ ಅನುಭವ ಯೋಗ್ಯವಾಗುತ್ತಾನೆ. ಇದೇ ಪ್ರಕಾರ ಅಜ್ಞಾನಿಯು ಪರಭಾವದ ಕರ್ತೃ ಆಗುವುದಿಲ್ಲ. ಅಂದರೆ ಇಲ್ಲಿ ಏನಾಗುತ್ತದೆ, ತನ್ನ ಭಾವನೆಯಿಂದಾಗಿಯೇ ತಾನು ಭೋಕ್ತ ಆಗುತ್ತಾನೆ, ಆದರೆ ಪರದ್ರವ್ಯದ ಕರ್ತ ಆಗುವುದಿಲ್ಲ. ಇದು ಇದರ ಅರ್ಥ ಆಯಿತು. ಇನ್ನು ಮುಂದೆ ಪ್ರಶ್ನೆ 500. ಅಜ್ಞಾನಿ ಜೀವ ಯಾವುದರ ಕರ್ತ ಇದ್ದಾನೆ? ನೋಡಿರಿ, ಅಜ್ಞಾನಿಯೂ ಸಹ ಅಜ್ಞಾನ ಭಾವರೂಪ ಶುಭ ಅಶುಭ ಭಾವದ ಅಜ್ಞಾನ ಅವಸ್ಥೆಯಲ್ಲಿ ಕರ್ತ ಇದ್ದಾನೆ. ಪರದ್ರವ್ಯದ ಭಾವದ ಕರ್ತ ಎಂದೂ ಆಗುವುದಿಲ್ಲ. ಇಲ್ಲಿ ಸ್ವಚ್ಛವಾಗಿ ನಿಮಗೆ ಗೊತ್ತಾಯಿತು ಏನು ಅಂತಂದರೆ, ಅಜ್ಞಾನಿ ಕೂಡ, ಜ್ಞಾನಿಯ ವಿಷಯ ಇರಲಿ ಬಿಡಿ, ಬೇಡ ಅದೀಗ. ಅಜ್ಞಾನಿಯೂ ಕೂಡ ಅಜ್ಞಾನ ಭಾವರೂಪ ಶುಭ ಅಶುಭ ಭಾವದ ಅಜ್ಞಾನ ಅವಸ್ಥೆಯಲ್ಲೇ ಕರ್ತ ಇದ್ದಾನೆ. ಪರದ್ರವ್ಯದ ಭಾವ ಕರ್ತ ಎಂದೂ ಆಗುವುದಿಲ್ಲ. ಇದು ನಿಮ್ಗೆ ಅರ್ಥ ಆಯಿತು? ಅಂದರೆ ಸ್ವಂತ ತನ್ನ ಅಜ್ಞಾನದ ಕರ್ತ ಭೋಕ್ತ ತಾನೇ ಇದ್ದಾನೆ, ಅಷ್ಟು ಬಿಟ್ಟರೆ ಪರದ್ರವ್ಯದ ಕರ್ತ ಯಾವತ್ತೂ ಕೂಡ ಅಲ್ಲ. ಇನ್ನು ಮುಂದೆ ಪ್ರಶ್ನೆ 501.
ಪರಭಾವವನ್ನು ಯಾರೂ ಕೂಡ ಮಾಡುವುದಿಲ್ಲ. ಅದು ಹೇಗೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 103 ಹೇಳುತ್ತಾರೆ, ಕೇಳಿರಿ. ಜೋ ಜಮ್ಮಿ ಗುಣೇ ಧವ್ಯೇ ಸೋ ಅಣ್ಣಮ್ಮಿಯ ದೂಣ ಸಂಕಮದಿ ಧವ್ಯೇ ಸೋ ಅಣ್ಣಮ ಸಂಕಂತೋ ಕಹ ತಂ ಪರಿಣಾಮ ಏ ಧವ್ವಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಯಾವ ದ್ರವ್ಯವು ಯಾವ ದ್ರವ್ಯ ಸ್ವಭಾವದಿಂದ ತಾನು ಯಾವ ಗುಣದಲ್ಲಿ ವರ್ತಿಸುತ್ತಾನೆ, ಅವನು ಅನ್ಯ ದ್ರವ್ಯದಲ್ಲಿ ಅಥವಾ ಗುಣದಲ್ಲಿ ಸಂಕ್ರಮಣವಾಗುವುದಿಲ್ಲ. ಅದು ಅನ್ಯರಲ್ಲಿ ಕೂಡುವುದಿಲ್ಲ. ಆ ಅನ್ಯ ದ್ರವ್ಯವನ್ನು ಹೇಗೆ ಪರಿಣಮನ ಮಾಡುವುದು ಸಾಧ್ಯ ಇದೆ? ಎಂದೂ ಕೂಡ ಸಾಧ್ಯ ಇಲ್ಲ. ಇನ್ನು ಮುಂದೆ ಪ್ರಶ್ನೆ 502. ಸಮಸ್ತ ವಸ್ತುಗಳ ಸ್ಥಾನ ಗೌರವ ಏನು ಇದೆ? ಕೇಳ್ರಿ, ಇದು ನಿಮ್ಗೆ ಅರ್ಥ ಆಯಿತು? ಪ್ರಶ್ನೆ ಅರ್ಥ ಆಯ್ತಪ್ಪ? ಏನು? ಸಮಸ್ತ ವಸ್ತುಗಳ ಅದರದ್ದೇ ಆದ ಒಂದು ಸ್ಥಾನ ಇರ್ತದೆ, ಅದರದ್ದೇ ಆದ ಒಂದು ವಿಶೇಷವಾದ ಗೌರವ ಇರ್ತದೆ ಅಲ್ವಾ? ಹಾಂ, ಅದು ಏನು ಹಾಗಾದರೆ? ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಸಮಸ್ತ ವಸ್ತುಗಳ ಸ್ಥಾನ ಗೌರವ ಏನು ಇದೆ? ಈಗ ಸ್ವಲ್ಪ ಇದನ್ನು ಸಮಾಧಾನವಾಗಿ ಕೇಳ್ರಿ, ಭಾಳ ಮಹತ್ವಪೂರ್ಣ. ಕೇಳ್ರಿ, ಈ ಜಗತ್ತಿನಲ್ಲಿ ಎಷ್ಟು ವಸ್ತು ವಿಶೇಷಗಳು ಇವೆ. ಅವು ತಮ್ಮ ತಮ್ಮ ಚೇತನ ಅಚೇತನ ಸ್ವರೂಪ ದ್ರವ್ಯದಲ್ಲಿ ತಮ್ಮ ಗುಣದೊಳಗೆ ತಮ್ಮ ನಿಜರಸದಲ್ಲಿಯೇ ಅನಾದಿಯಿಂದ ವರ್ತಿಸುತ್ತವೆ. ಅಂತಂದರೆ ಚೇತನ ದ್ರವ್ಯ ಚೇತನದಲ್ಲಿ, ಅಚೇತನ ಅಚೇತನದಲ್ಲಿ. ಇದು ಗೊತ್ತಾಗ್ತಿದೆಯಲ್ಲ? ಹಾಂ, ಇನ್ನು ಮುಂದೆ ನಿಜವಾಗಿ ಅಚಲವಾದ ತಮ್ಮ ವಸ್ತುಸ್ಥಿತಿಯ ಮರ್ಯಾದೆಯನ್ನು ಭೇದಿಸಲಿಕ್ಕೆ ಅಸಮರ್ಥವಿರುವುದರಿಂದ ತಮ್ಮ ಸ್ವಭಾವದಲ್ಲಿಯೇ ಇರುತ್ತವೆ. ದ್ರವ್ಯಾಂತರ ಮತ್ತು ಗುಣಾಂತರ ರೂಪದಿಂದ ಸಂಕ್ರಮಣ ಮಾಡುವುದಿಲ್ಲ, ಅಂದರೆ ಬದಲಾಗುವುದಿಲ್ಲ. ಹೀಗೆ ಆತ್ಮನು ಸಹ ಅನ್ಯ ದ್ರವ್ಯ ರೂಪನಾಗುವುದಿಲ್ಲ. ಆದ್ದರಿಂದ ಅನ್ಯ ವಸ್ತು ವಿಶೇಷಕ್ಕೆ ಪರಿಣಮನ ಮಾಡಲು ಹೇಗೆ ಸಾಧ್ಯ ಇದೆ? ಯಾವಾಗಲೂ ಪರಿಣಮನ ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಪರಭಾವವನ್ನು ಯಾರೂ ಕೂಡ ಪರಿಣಮಿಸುವುದಿಲ್ಲ. ಪರಭಾವ ಪರದ್ದೇ ಇದೆ, ಸ್ವಭಾವ ಸ್ವಾದ್ದೇ ಇದೆ ಅಲ್ವಾ? ಹಾಂ, ಇನ್ನು ಮುಂದೆ ಕೇಳ್ರಿ, ಇದರ ಭಾವಾರ್ಥ. ಯಾವುದು ದ್ರವ್ಯದ ಸ್ವಭಾವವಿದೆಯೋ ಅದನ್ನು ಯಾರೂ ಸಂಕ್ರಮಿಸುವುದಿಲ್ಲ. ಹೀಗೆ ವಸ್ತುವಿನ ಸ್ಥಾನವಿದೆ, ಗೌರವ ಇದೆ. ಗೊತ್ತಾಯಿತು? ಹಾಂ, ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 503. ನಿಜವಾಗಿಯೂ ಆತ್ಮನು ಪುದ್ಗಲಗಳ ಅಕರ್ತಾನೇ ಇದ್ದಾನೆ ಎಂದು ಹೇಗೆ ಸಿದ್ಧ ಮಾಡಬಹುದು? ಇದು ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಪ್ರಶ್ನೆ ಇನ್ನೊಂದು ಸಲ ಕೇಳ್ತೀರಿ ಹಾಗಾದರೆ. ಏಕೆಂದರೆ ನೀವು ಯಾವುದಾದ್ರೂ ಉತ್ತರ ಕೇಳೋದಕ್ಕಿಂತ ಮೊದಲು ಪ್ರಶ್ನೆಯನ್ನು ಬಹಳ ಗಮನ ಇಟ್ಟು ಕೇಳಬೇಕಾಗ್ತದೆ ಈ ಸ್ಥಳದಲ್ಲಿ. ಇಲ್ಲಾಂದ್ರೆ ನಿಮಗೆ ಅದು ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದು ಸಲ ಕೇಳ್ತೀರಿ ಹಾಗಾದರೆ. ಪ್ರಶ್ನೆ 503. ನಿಜವಾಗಿಯೂ ಆತ್ಮನು ಪುದ್ಗಲಗಳ ಅಕರ್ತಾನೇ ಇದ್ದಾನೆ, ಅಂದರೆ ಕರ್ತ ಇಲ್ಲ, ಮಾಡುವುದಿಲ್ಲ ಅವನು. ಇನ್ನೊಂದು ಸಲ ಕೇಳ್ರಿ. ನಿಜವಾಗಿಯೂ ಆತ್ಮನು ಪುದ್ಗಲಗಳ ಅಕರ್ತಾನೇ ಇದ್ದಾನೆ, ಇದನ್ನು ಹೇಗೆ ಸಿದ್ಧ ಮಾಡಬಹುದು? ಅದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 104 ಹೇಳುತ್ತಾರೆ, ಕೇಳಿರಿ. ದವ್ವ ಗುಣಸಾಯ ಆದಾಣ ಕುಣದಿ ಪೊಗ್ಗಲ ಮಯಮ್ಮಿ ಕಮ್ಮಮ್ಮಿ ತಂ ಉಭಯ ಮಕುವಂತೋ ತಮ್ಮಿ ಕಹಂ ಸಸೋ ಕತ್ತ. ಇದು ಗಾಥೆ ಆಯಿತು. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಆತ್ಮನು ಪುದ್ಗಲಮಯ ಕರ್ಮದಲ್ಲಿ ದ್ರವ್ಯ ಮತ್ತು ಗುಣಗಳನ್ನು ಮಾಡುವುದಿಲ್ಲ. ಅದರಲ್ಲಿ ಆ ಎರಡೂಗಳಲ್ಲಿ ಅಂದರೆ ಎರಡರಲ್ಲಿ ಮಾಡದೆ ಅದರ ಕರ್ತ ಹೇಗೆ ಆಗಲು ಸಾಧ್ಯ? ಅಂದರೆ ಹೇಗೆ ಆದನು? ಇದು ವಿಷಯ.
ಇನ್ನು ಮುಂದೆ ಪ್ರಶ್ನೆ 504. ಯಾವುದಾದರೊಂದು ದ್ರವ್ಯ ಅನ್ಯ ದ್ರವ್ಯ ಗುಣ ರೂಪದಿಂದ ಪರಿವರ್ತನೆ ಆಗುತ್ತದೆಯೇ? ಉತ್ತರ ಕೇಳಿ, ಇವೆಲ್ಲ ಬಹಳ ಮಹತ್ವಪೂರ್ಣ ಬಿಂದುಗಳು. ಪ್ರಶ್ನೆ ಗೊತ್ತಾಯ್ತು ನಿಮಗೆ? ಯಾವುದೇ ಇರಲಿ ಆ ದ್ರವ್ಯ, ಯಾವುದಾದರೊಂದು ದ್ರವ್ಯ ಅನ್ಯ ದ್ರವ್ಯ ಗುಣರೂಪದಿಂದ ಪರಿವರ್ತನೆ ಆಗುತ್ತದೆಯೇ? ಇದಕ್ಕೆ ಉತ್ತರವನ್ನು ಕೇಳ್ರಿ. 189 ಅಲ್ಲ. ಹೇಗೆ ಮಣ್ಣು ಕಲಶ ನಾಮಕರ್ಮವು ಮಣ್ಣಿನ ಹೆಸರಿನ ದ್ರವ್ಯ, ಮಣ್ಣಿನ ಗುಣ ಈ ಎರಡೂಗಳು ತನ್ನ ನಿಜ ರಸದಿಂದಲೇ ಇರುತ್ತವೆ. ಅದರಲ್ಲಿ ಕುಂಭಕಾರನು ಅಂದರೆ ಕುಂಬಾರನು ತನ್ನ ದ್ರವ್ಯ ಮತ್ತು ಗುಣಗಳನ್ನು ಕೂಡಿಸುವುದಿಲ್ಲ. ಕಾರಣ ಅನ್ಯ ದ್ರವ್ಯ ಮತ್ತು ಅನ್ಯ ಗುಣಗಳು ಅನ್ಯ ದ್ರವ್ಯ ಮತ್ತು ಅನ್ಯ ಗುಣರೂಪದಿಂದ ಸಂಕ್ರಮಣದ ನಿಷೇಧವು ವಸ್ತು ಮರ್ಯಾದೆಯಿಂದ ರಹಿತ ಇದೆ. ಅಂದರೆ ಸಂಕ್ರಮಣ ಆಗುವುದಿಲ್ಲ. ಅನ್ಯ ದ್ರವ್ಯ ರೂಪವಾಗದೆ ಅನ್ಯ ವಸ್ತುವನ್ನು ಪರಿವರ್ತನ ಮಾಡುವ ಸಾಮರ್ಥ್ಯವಿಲ್ಲದ್ದರಿಂದ ಆ ದ್ರವ್ಯ ಮತ್ತು ಗುಣಗಳ ರೂಪ ಮಾಡುವುದು ನಿಷೇಧ ಇದೆ. ಆ ಮಣ್ಣಿನಿಂದ ಆದ ಕಳಶ ಹೆಸರಿನ ಕರ್ಮದ ಕರ್ತ ಕುಂಭಕಾರನು ಅಂದರೆ ಕುಂಬಾರನು ಆಗುವುದಿಲ್ಲ. ಅದೇ ಪ್ರಕಾರ ಪುದ್ಗಲಮಯ ಜ್ಞಾನಾವರಣ ಆದಿ ಕರ್ಮವು ಪುದ್ಗಲ ದ್ರವ್ಯ ಮತ್ತು ಪುದ್ಗಲದ ಗುಣಗಳಲ್ಲಿ ನಿಜ ರಸದಿಂದಲೇ ವರ್ತಿಸುತ್ತವೆ. ಕಾರಣ ಅನ್ಯ ದ್ರವ್ಯ ಅನ್ಯ ಗುಣಗಳದ್ದು ಅನ್ಯ ದ್ರವ್ಯ ಗುಣರೂಪ ಸಂಕ್ರಮಣವಾಗುವುದು ಸಾಧ್ಯ ಇಲ್ಲ. ಅಂದರೆ ಅನ್ಯ ದ್ರವ್ಯವು ಅನ್ಯ ಗುಣರೂಪದಲ್ಲಿ ಅನ್ಯ ದ್ರವ್ಯ ಗುಣರೂಪ ಸಂಕ್ರಮಣವಾಗುವುದು ಸಾಧ್ಯ ಇಲ್ಲ. ಅದೇ ಪ್ರಕಾರ ಅನ್ಯ ದ್ರವ್ಯದ್ದು ಅನ್ಯ ದ್ರವ್ಯದಲ್ಲಿ ಸಂಕ್ರಮಣ ಮಾಡದ ಹೊರತು ಅನ್ಯ ವಸ್ತುವನ್ನು ಪರಿಣಮನ ಮಾಡಲಿಕ್ಕೆ ಸಾಮರ್ಥ್ಯವಿಲ್ಲದ್ದರಿಂದ ಆ ದ್ರವ್ಯ ಮತ್ತು ಗುಣ ಎರಡನ್ನು ಅನ್ಯದಲ್ಲಿ ಸ್ಥಾಪನೆ ಮಾಡದೆ ಆತ್ಮನು ಅನ್ಯ ಪುದ್ಗಲ ದ್ರವ್ಯದ ಕರ್ತ ಆಗಲು ಹೇಗೆ ಸಾಧ್ಯ ಇದೆ? ಎಂದೂ ಸಾಧ್ಯ ಇಲ್ಲ. ಆದ್ದರಿಂದ ಆತ್ಮನು ಪುದ್ಗಲ ಕರ್ಮದ ಅಕರ್ತ ಇದ್ದಾನೆ, ಅಂದರೆ ಕರ್ತ ಇರುವುದಿಲ್ಲ. ಇದು ಇನ್ನು ಪ್ರಶ್ನೆ 505. ಸಂಕ್ರಮಣ ಅಂದರೆ ಏನು? ಉತ್ತರ ವಸ್ತುವು ಅನ್ಯ ರೂಪದಿಂದ ಬದಲಾಗುವುದು ಸಂಕ್ರಮಣ ಇದೆ. ಪ್ರಶ್ನೆ 506. ಸಂಕ್ರಮಣ ಯಾವ ದ್ರವ್ಯದಲ್ಲಿ ಆಗುತ್ತದೆ? ಉತ್ತರ ಪುದ್ಗಲ ದ್ರವ್ಯದಲ್ಲಿ ಮಾತ್ರ ಆಗುತ್ತದೆ. ಉದಾಹರಣೆಗೆ ಪಾಪಕರ್ಮ ಪ್ರಕೃತಿಗಳು ಶುಭ ಭಾವದಿಂದ ಪುಣ್ಯ ಪ್ರಕೃತಿಗಳಾಗಿ ಬದಲು ಅಂದರೆ ಸಂಕ್ರಮಣ ಆಗುತ್ತದೆ. ಇದು ಪುದ್ಗಲದಲ್ಲೇ ಆಗ್ತದೆ. ಆದರೆ ಅನ್ಯ ದ್ರವ್ಯದಲ್ಲಿ ಎಂದೂ ಕೂಡ ಆಗುವುದಿಲ್ಲ. ಅಂದರೆ ಜೀವದ್ರವ್ಯದ್ದು ಪುದ್ಗಲದಲ್ಲಿ, ಪುದ್ಗಲ ದ್ರವ್ಯದ್ದು ಜೀವದಲ್ಲಿ ಯಾವತ್ತೂ ಕೂಡ ಆಗುವುದಿಲ್ಲ. ಪ್ರಶ್ನೆ 507. ಆತ್ಮನನ್ನು ಪುದ್ಗಲ ಕರ್ಮದ ಕರ್ತ ಎಂದು ಯಾವ ಕಾರಣದಿಂದ ಹೇಳುತ್ತಾರೆ? ಮತ್ತೆ ನೋಡಿ, ಇಲ್ಲಿ ಏನಾಗುತ್ತೆ, ಪರಸ್ಪರ ವಿರೋಧ ಮಾತುಗಳು ನಿಮಗೆ ಅನಿಸ್ತದೆ ಅಲ್ವಾ? ಹಾಗೆ ಇಲ್ಲ, ಹಾಗೆ ಅಲ್ಲ, ಹಾಗೆ ತಿಳಿಬೇಡ್ರಿ. ಈಗ ಮೇಲೆ ಹೇಳಿದ್ದು ಕೆಳಗಡೆ ಇಲ್ಲ, ಕೆಳಗಡೆ ಹೇಳಿದ್ದು ಮೇಲೆ ಇಲ್ಲ, ಯಾರಾದರೂ ವಿರುದ್ಧ ಕಾಣ್ತದೆ ನಿಮಗೆಲ್ಲ. ಹಾಗೆ ತಿಳಿಬೇಡ್ರಿ, ಹಾಗೆ ಅಲ್ಲ. ಇದು ನೀವು ಸಮಾಧಾನವಾಗಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಒಂದು ಸ್ಥಳದಲ್ಲಿ ಇದೆ ಅಂದರೆ ಇನ್ನೊಂದು ಸ್ಥಳದಲ್ಲಿ ಇಲ್ಲ ಅಂತ ಬರ್ತದೆ ಅಲ್ವಾ? ಅದು ಯಾವ ಕಾರಣದಿಂದ ಬರ್ತದೆ ಅದನ್ನು ಸ್ವಲ್ಪ ನೀವು ಸಮಾಧಾನವಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕಾಗುತ್ತದೆ. ಈಗ ನೋಡ್ರಿ, ಹಾಗಾದರೆ ಪ್ರಶ್ನೆ ಏನು ಕೇಳಿದ್ರಿ ನೀವೀಗ? ಪ್ರಶ್ನೆ 507. ಆತ್ಮನನ್ನು ಪುದ್ಗಲ ಕರ್ಮದ ಕರ್ತ ಎಂದು ಯಾವ ಕಾರಣದಿಂದ ಹೇಳುತ್ತಾರೆ? ಅದಕ್ಕೋಸ್ಕರ ಈಗ ಆಚಾರ್ಯಶ್ರೀ ಅವರು ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 105 ಹೇಳುತ್ತಾರೆ, ಕೇಳಿರಿ. ಜೀವಮ್ಮಿ ಹೇದು ಭೂದೆ ಬಂಧ ಸಾಧು ಪಸಿದೂಣ ಪರಿಣಾಮಂ ಜೀವೇಣ ಕದ ಕಮ್ಮಂ ಬಣ್ಣದಿ ಉವಯಾರ ಮತ್ತೇನ. ಈಗ ಹಾಗಿದ್ರೆ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಜೀವನಿಗೆ ನಿಮಿತ್ತ ರೂಪವಿರುವುದರಿಂದ ಕರ್ಮಬಂಧದ ಪರಿಣಾಮವಾಗುತ್ತಿರುವುದನ್ನು ನೋಡಿ ಜೀವನಿಂದ ಕರ್ಮವು ಮಾಡಲ್ಪಟ್ಟಿತು
ಈ ರೀತಿ ಉಪಚಾರದಿಂದ ಅನ್ನಲ್ಪಡುತ್ತದೆ. ಇನ್ನು ಪ್ರಶ್ನೆ 508. ಆತ್ಮನು ಕರ್ಮಗಳನ್ನು ಮಾಡುತ್ತಾನೆಯೇ? ಉತ್ತರ: ಈ ಜಗತ್ತಿನಲ್ಲಿ ಆತ್ಮನು ನಿಜವಾಗಿ ಸ್ವಭಾವದಿಂದ ಪುದ್ಗಲ ಕರ್ಮದ ನಿಮಿತ್ತಭೂತ ಇಲ್ಲ. ಆದರೂ ಅನಾದಿ ಅಜ್ಞಾನದಿಂದ ಅದರ ನಿಮಿತ್ತವಾದಂಥ ಅಜ್ಞಾನ ಭಾವ ಪೌದ್ಗಲಿಕ ಕರ್ಮಕ್ಕೆ ನಿಮಿತ್ತನಾಗುತ್ತಾ ಅಜ್ಞಾನ ಭಾವದಲ್ಲಿ ಪರಿಣಮಿಸುತ್ತಾ ಇರುವುದರಿಂದ ನಿಮಿತ್ತಭೂತವಿರುವಾಗ ಪೌದ್ಗಲಿಕ ಕರ್ಮವು ಉತ್ಪನ್ನವಾಗುತ್ತದೆ. ಈ ಕರ್ಮವನ್ನು ಆತ್ಮ ಮಾಡಿದ್ದಾನೆ ಎಂದು ವಿಕಲ್ಪ ಆಗುತ್ತದೆ. ಆತ್ಮನೇ ಇದನ್ನು ಮಾಡಿದ್ದಾನೆ ಎಂದು ಅನ್ನುವುದು ಉಪಚಾರವಿದೆ, ಅದು ಸತ್ಯಾರ್ಥ ಇಲ್ಲ. ಇನ್ನು ಪ್ರಶ್ನೆ 509. ಉಪಚಾರವು ಹೇಗೆ ಇದೆ? ಅದರ ದೃಷ್ಟಾಂತ ಏನು ಇದೆ? ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 106 ಹೇಳುತ್ತಾರೆ, ಕೇಳಿರಿ. ಜೋ ದೇಹಿಂ ಕದೇ ಜುದ್ದೇ ರಾಯೇಣ ಕದಂತಿ ಜಂಪದೇ ಲೋಗೋ ತಹ ವ್ಯವಹಾರೇಣ ಕದಂ ನಾಣಾವರ್ಣಾದಿ ಜೀವೇಣ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಹೇಗೆ ಸೈನಿಕರ ಮುಖಾಂತರ ಯುದ್ಧ ಮಾಡಿದ ಮೇಲೆ ಜನರು ಹೀಗೆ ಅನ್ನುತ್ತಾರೆ, ರಾಜನು ಯುದ್ಧ ಮಾಡಿದನು. ವ್ಯವಹಾರದಿಂದ ಹೀಗೆ ಅನ್ನುತ್ತಾರೆ. ಅದೇ ಪ್ರಕಾರ ಜ್ಞಾನಾವರಣ ಆದಿ ಕರ್ಮಗಳನ್ನು ಜೀವನಿಂದ ಮಾಡಲ್ಪಟ್ಟಿತು ಹೀಗೆ ಅನ್ನುವುದು ವ್ಯವಹಾರ ಇದೆ. ಪ್ರಶ್ನೆ 510. ಪುದ್ಗಲ ಕರ್ಮಗಳನ್ನು ಆತ್ಮ ಮಾಡಿದ್ದಾನೆ ಎಂದು ಯಾಕೆ ಹೇಳುತ್ತಾರೆ? ಉತ್ತರ ಕೇಳಿರಿ. ಯುದ್ಧ ಪರಿಣಾಮದಿಂದ ಸ್ವಯಂ ಪರಿಣತವಾದ ಸೈನಿಕರಿಂದ ಯುದ್ಧ ಮಾಡಿ ನಂತರ ಯುದ್ಧ ಪರಿಣಾಮದಿಂದ ಪರಿಣತವಾಗದ ರಾಜನು ಯುದ್ಧ ಮಾಡಿದನು ಎಂದು ಜನರು ಹೇಳುತ್ತಾರೆ. ಇದು ಉಪಚಾರವಿದೆ, ಪರಮಾರ್ಥ ಅಲ್ಲ. ಅದೇ ಪ್ರಕಾರ ಜ್ಞಾನಾವರಣ ಆದಿ ಕರ್ಮ ಪರಿಣಮನದಿಂದ ಸ್ವಯಂ ಪರಿಣಮನ ಮಾಡುವ ಪುದ್ಗಲ ದ್ರವ್ಯವು ಅದರಿಂದ ಜ್ಞಾನಾವರಣ ಆದಿ ಕರ್ಮಗಳು ಉತ್ಪನ್ನ ಆಗುತ್ತವೆ. ಹೀಗೆ ಇದ್ದಾಗಲೂ ಜ್ಞಾನಾವರಣ ಆದಿ ಕರ್ಮ ಪರಿಣಾಮದಿಂದ ಪರಿಣಮನವಾಗದ ಆತ್ಮನೇ ಜ್ಞಾನಾವರಣ ಆದಿ ಕರ್ಮ ಮಾಡಿದ್ದಾನೆ ಅನ್ನುತ್ತಾರೆ. ಇದು ಉಪಚಾರ ಇದೆ, ಇದು ಪರಮಾರ್ಥ ಅಲ್ಲ, ಅಂದರೆ ಸತ್ಯ ಅಲ್ಲ. ಇದರ ಭಾವಾರ್ಥ ಅಂದರೆ, ಹೇಗೆ ಯುದ್ಧ ಮಾಡುವವನು ಇಲ್ಲದಿದ್ದರೂ ಕೂಡ ರಾಜನೇ ಯುದ್ಧ ಮಾಡಿದಾನೆ ಎಂದು ಉಪಚಾರದಿಂದ ಅನ್ನುತ್ತಾರೆ, ಅದೇ ಪ್ರಕಾರ ಪುದ್ಗಲ ಕರ್ಮ ಜೀವನು ಮಾಡಿದ್ದಾನೆ ಹೀಗೆ ಉಪಚಾರದಿಂದ ಅನ್ನುತ್ತಾರೆ. ಇದು ಸತ್ಯಾರ್ಥ ಕಥನ ಅಲ್ಲ, ಇದು ಪರಮಾರ್ಥ ಅಲ್ಲ. ಇದು ಬಹಳ ವ್ಯವಹಾರದ ವಿಷಯವಿದೆ ಅಲ್ಲವಾ? ಇನ್ನು ಮುಂದೆ 511. ಆತ್ಮನು ಕರ್ಮಗಳನ್ನು ಉತ್ಪನ್ನ ಮಾಡುವ ಬಗ್ಗೆ ವ್ಯವಹಾರ ನಯದ ಕಥನ ಏನಿದೆ? ಇದಕ್ಕೆ ಈಗ ಆಚಾರ್ಯ ಶ್ರೀ ಕುಂದಕುಂದರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 117 ಹೇಳುತ್ತಾರೆ, ಕೇಳಿರಿ. ಉಪ್ಪಾದೇದಿ ಕರೇದಿ ಯಾ ಬಂಧದಿ ಪರಿಣಾಮ ಏದೇ ಗಿಣ್ಣದೇಹ್ಯ ಆದಾ ಪೊಗ್ಗಲದವ್ವಂ ವ್ಯವಹಾರ ನಯಸ್ಸ ವತ್ತಂವಾ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಆತ್ಮನು ಪುದ್ಗಲ ದ್ರವ್ಯವನ್ನು ಉತ್ಪನ್ನ ಮಾಡುತ್ತಾನೆ ಮತ್ತು ಮಾಡುತ್ತಾನೆ, ಕಟ್ಟುತ್ತಾನೆ, ಪರಿಣಮಿಸುತ್ತಾನೆ ತಥಾ ಗ್ರಹಣ ಮಾಡುತ್ತಾನೆ. ಹೀಗೆ ವ್ಯವಹಾರ ನಯದ ಕಥನ ಇದೆ. ಪ್ರಶ್ನೆ 512. ಆತ್ಮ ಮತ್ತು ಕರ್ಮಗಳ ವ್ಯಾಪಕ ಭಾವಗಳು ಇದೆಯೇ? ಉತ್ತರ: ನಿಜವಾಗಿ ಆತ್ಮ ಮತ್ತು ಪುದ್ಗಲ ಕರ್ಮಗಳಲ್ಲಿ ವ್ಯಾಪಕ ಭಾವದ ಅಭಾವವಿರುವುದರಿಂದ ಪ್ರಾಪ್ಯ, ವಿಕಾರ್ಯ, ನಿವೃತ್ತಿಯ ರೂಪ ಈ 3 ಪ್ರಕಾರದ ಕರ್ಮಗಳನ್ನು ಗ್ರಹಣ ಮಾಡುವುದಿಲ್ಲ. ಈಗ
ಇದನ್ನು ನಾನು ಪೂರ ಹೇಳೋದಕ್ಕಾಗಲ್ಲ. ಇನ್ನು ಮುಂದಿನ ಭಾಗದಲ್ಲಿ ನೀವು ಬಂದು ಕೇಳಬೇಕು.